ಇನ್ನು ಹಾಲು ಪೆಟ್ರೋಲ್ ನಂತರ ಈಗ ಮತ್ತೊಂದು ಶಾಕ್ ಕೊಡೋದಿಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನೀರಿನ ಬೆಲೆ ಏರಿಕೆಯ ಸುಳಿವು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ವಿಧಿ ಇಲ್ಲದೆ ನೀರಿನ ಬೆಲೆ ಏರಿಕೆ ಮಾಡಬೇಕಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ. ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಯಾಕೆಂದ್ರೆ 1,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದ್ರೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸಬೇಕು. ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸಬೇಕು. ಇಲ್ಲಾಂದ್ರೆ ಜೈಕ್ ಅವರಾಗಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಹಾಲು ಪೆಟ್ರೋಲ್ ನಂತರ ಈಗ ಮತ್ತೊಂದು ಶಾಕ್ ಕೊಡೋದಿಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನೀರಿನ ಬೆಲೆ ಏರಿಕೆಯ ಸುಳಿವು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ವಿಧಿ ಇಲ್ಲದೆ ನೀರಿನ ಬೆಲೆ ಏರಿಕೆ ಮಾಡಬೇಕಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ. ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಯಾಕೆಂದ್ರೆ 1,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದ್ರೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸಬೇಕು. ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸಬೇಕು. ಇಲ್ಲಾಂದ್ರೆ ಜೈಕ್ ಅವರಾಗಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಹಾಲು ಪೆಟ್ರೋಲ್ ನಂತರ ಈಗ ಮತ್ತೊಂದು ಶಾಕ್ ಕೊಡೋದಿಕ್ಕೂ ಕೂಡ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ನೀರಿನ ಬೆಲೆ ಏರಿಕೆಯ ಸುಳಿವು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ವಿಧಿ ಇಲ್ಲದೆ ನೀರಿನ ಬೆಲೆ ಏರಿಕೆ ಮಾಡಬೇಕಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ. ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಯಾಕೆಂದ್ರೆ 1,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದ್ರೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸಬೇಕು. ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸಬೇಕು. ಇಲ್ಲಾಂದ್ರೆ ಜೈಕ್ ಅವರಾಗಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.